ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನಂತರ ವ್ಲಾಗ್. ಇವತ್ತು ನಾವು 6 ಡೇ ಆಫ್ ಥೈಲ್ಯಾಂಡ್ ಟ್ರಿಪ್ಪಲ್ಲಿದ್ದೀವಿ. ಸೆಕೆಂಡ್ ಡೇ ಆಫ್ ಬ್ಯಾಂಕಾಕ್ ಆಗಿರುತ್ತೆ. ರೆಡಿಯಾಗಿ ಇವತ್ತು ಬುದ್ಧ ಟೆಂಪಲ್ಗೆ ಹೋಗಬೇಕು. ಸೊ ಹಾಗಾಗಿ ನಾನು ಅಟೈರ್ ಟ್ರೆಡಿಷ್ನಲ್ ಆಗಿ ಚೂಡಿದಾರ್ ಹಾಕ್ಕೊಂಡಿದ್ದೀನಿ. ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಇವಾಗ ಕಾಫಿ ಕುಡಿಯೋಣ ಅಂತ ಕೇಳ್ಕೋಗ್ತಾ ಇದ್ದೀವಿ. ಬನ್ನಿ ಸಿಗ್ತೀವಿ. ಇವತ್ತು ನಮಗೆ ಬುದ್ಧ ಟೆಂಪಲ್ಲು, ಜಮ್ಸ್ ಗ್ಯಾಲರಿ ಮತ್ತು ಇನ್ನೊಂದೇನೋ ಒಂದು ಪ್ಲೇಸ್ ಹೇಳಿದ್ದಾರೆ ಕರ್ಕೊಂಡು ಹೋಗ್ತೀವಿ ಅಂತ. ಹಾಗಾಗಿ ಇವತ್ತು ಬುದ್ಧ ಟೆಂಪಲಲ್ಲಿ ಸ್ವಲ್ಪ ಲೈಕ್ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಡ್ರೆಸ್ದು ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಇವತ್ತು ಯಾಕೆ ಅಂತ ಹೇಳಿ ನಾನು ಚೂಡಿದಾರ್ ವೇರ್ ಮಾಡಿದ್ದೀನಿ. ಆಫ್ಟರ್ 6 ಡೇಸ್ ಒಂದು ಟ್ರೆಡಿಷ್ನಲ್ ಡ್ರೆಸ್ ಹಾಕೊತಾ ಇರೋದು. ಇಲ್ಲಿ ಕಾಫಿ ಕುಡಿಯೋಣ ಅಂತ ಬಂದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಹೋಟೆಲಲ್ಲೇ ಇದೆ, ಬಟ್ ಇಲ್ಲಿ ಕೆಳಗಡೆ ಇಂಡಿಯನ್ ಕಾಫಿ ಸಿಗುತ್ತೆ. ಸೊ ಹಾಗಾಗಿ ಒಂದು ಕಾಫಿ ಕುಡಿದು ಹೋಗೋಣ ಅಂತೇಳಿ ನಾನು ಬಂದಿದ್ದೀವಿ. ಇಲ್ಲಿ ಕುಡಿದು ಬ್ರೇಕ್ಫಾಸ್ಟ್ ಮಾಡಿ ಹೊರಡೋದು. 9:30 ಅಷ್ಟೊತ್ತಿಗೆ ಕ್ಯಾಬ್ ಬರುತ್ತೆ ಅಂತ ಹೇಳಿದ್ದಾರೆ. ಎಲ್ಲರೂ ರೆಡಿ. ಪ್ರಿಯಾ ಅಭಿ ರೆಡಿ ಆಗ್ತಾಯಿದ್ದ. ಪ್ರಿಯಾ ಏನೋ ರೀಲ್ಸ್ ಮಾಡ್ತಾಯಿದ್ಲು. ಅಮ್ಮನೂ ರೆಡಿ ಆಗಿದ್ದಾರೆ. ಅವ್ರು 3 ಜನ ಬರ್ತಾರೆ. ನಾವಿಬ್ಬರು ಕೇಳಿದ್ದೀವಿ. ಇಂಡಿಯನ್ ಕಾಫಿ ಒಳ್ಳೆ ಹೆವೆನ್ ಫೀಲ್ ಕೊಡುತ್ತೆ ಇಲ್ಲಿ. ಈಗ ಈಸ್ ಆ್ಯಕ್ಚುಲಿ ಎಷ್ಟೊಂದು ಇರುತ್ತೆ ಬ್ರೇಕ್ಫಾಸ್ಟ್ಗೆ ಅಂತ. ಟುಮ್ ಚಿಕನ್ ಅಂತೆ, ಅದೇನೋ ಯಾಮ್ ಚಿಕನ್ ಅಂತೆ. ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ನನ್ನ ಪ್ಲೇಟ್ ಇದು, ಅಭಿ ಪ್ಲೇಟ್ ಇದು. ಅವನು ಫ್ರೈಡ್ ರೈಸು, ಅದೇನಂತಾರೆ ಸಾಸೇಜ್, ಚಿಕನ್ ಸಾಸೇಜು, ಪಾಸ್ತಾ ಹಾಕ್ಕೊಂಡಿದ್ದಾನೆ. ಮ್ಯಾಕ್ರೋನಿ ಪಾಸ್ತಾ ಹಾಕ್ಕೊಂಡಿದ್ದಾನೆ. ಇವಳು ಬನ್ ಬಟರ್ ಜ್ಯಾಮ್ ಹಾಕ್ಕೊಂಡಿದ್ದಾಳೆ. ನಮ್ಮ ಅಜ್ಜಿ ಪಾಸ್ತಾ ಬಟರ್ ಜ್ಯಾಮ್ ಬ್ರೆಡ್ ಹಾಕ್ಕೊಂಡಿದ್ದಾರೆ. ನಮ್ಮ ಮಮ್ಮಿ ಏನು ಹಾಕೊಂಡು ಬಂದಿದ್ದಾರೆ? ಉಪ್ಮಾ ಫ್ರೈಡ್ ರೈಸ್ ಹಾಕೊಂಡು ಬಂದಿದ್ದಾರೆ. ಏನೋ ಮ್ಯಾಂಗೋ ಅನ್ಬಾರ್ದಂತೆ ಇವನಿಗೆ, ಮ್ಯಾಂಗೋ ಕಾಯಿ ಅನ್ಬೇಕಂತೆ. ಹೌ ಇಸ್ ಇಟ್? ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಇಷ್ಟ ಇದ್ದರೂ ಇಷ್ಟ ಆಗದಾರೋ ತಿನ್ನಬೇಕು, ನೀವು ಮಾತ್ರ ಹಾಕೊತೀರ ಅಂತ. ಅವರು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಇದು ಎತ್ಕೊಳ್ರಿ. ಲತಕ್ಕ, ಇನ್ಮೇಲೆ ಇದೇ ಥರ ಟಿಫನ್ಗಳು ಮಾಡಬೇಕು ನೀವು. ಬೆಳಗ್ಗೆ ಎದ್ದ ತಕ್ಷಣ ಅಮ್ಮಮ್ಮಂಗೆ. ಅಮ್ಮಮ್ಮ 6 ದಿವಸದಿಂದ ಈ ಊಟ ತಿಂದು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟೈತೆ. ಅಲ್ಲೋಡು, ಟೊಮೊಟೊನೇನ? ಅದು ಮೆಣಸಿನ್ಕಾಯಿ ಅಲ್ವಾ? ಅವಳು ರಕ್ಷಿತಾ ಅಂತ. ಪ್ರಿಯಾಂಕಾ, show your outfit. Show your outfit. How is mine? Nice. ಚೆನ್ನಾಗಿಲ್ಲ. ಇವಾಗ ಚೇಂಜ್ ಮಾಡ್ತೀರಾ? ಮತ್ತೆ ಟೇಸ್ಟ್ ನೋಡಿ. ಎಲ್ಲರೂ ಯಾವಾಗೂ ಗಂಟಲ್ಲೇ ನೋಡ್ತೀರಾ? ಮುದ್ದು ಮನಸ್ಸೇ, ಮುದ್ದು ಮನಸ್ಸೇ, ಮುದ್ದಿರದ ಮನಸ್ಸೇ, ಸದ್ದು ಮಾಡದೆ ಸುದ್ದಿ ಮಾಡಿದೆ, ಪ್ರೀತಿ ಬಂದಿದೆ ವಯಸ್ಸೇ, ಸೂಚನೆ ನೀಡದೆ ಬರುವುದೇ ಪ್ರೇಮ, ಇದು ಮೊದಲ ಸಲದ ಮಿಲನ, ಪದವೀರದ ಮೌನ ಚಮನ. ಚೆನ್ನಾಗೆ
ಅಮ್ಮಮ್ಮ ಎಲ್ಲಿ ಪ್ರೇಮ? ಬೆಂಗಳೂರು ಸಲ ಓಡಾಡ್ತಾರೆ ನಮ್ಮ ಮುಂಚಿ ಎಲ್ಲ ಗೋಲ್ಡನ್ ಬುದ್ಧ ಟೆಂಪಲ್ ಅದೆಲ್ಲ ಗೋಲ್ಡ್. ತಿರ್ಗಂಗೆ ಪ್ರಿಯಾ ಹಿಂಗೆ ಮಾಡ್ತಾಳೆ, ಸ್ವಲ್ಪ ಹಿಂದಕ್ಕೆ ಹೋಗು. ಪ್ರಿಯಾ ಹಂಗೋಳ ಎಂತ ಗೊತ್ತುಂಟಾ, ಪ್ರಿಯಾ ಬಟ್ಟೆ ಹಾಕೊಂಡು ಆ ಥರ ಇರೋದು. ಪ್ರಿಯಾ ಅಮ್ಮಮ್ಮ ಹಿಂಗೆ ಆಂಗಡಿನ ಪ್ರಿಯ ಪ್ರಿಯ ಅಮ್ಮ ನಾನು ಹಂಗೆ ನಡೀತಿರೋದ. ಭಯ ನಾನು ನೀನು ಅಳಿಸ್ತೀನಿ ಅಂತ ಆಟ ಕಟ್ಟವನು ಇವತ್ತು. ಅಮ್ಮ ಬೇಕಾದ ಹೋಗ್ಬಿಟ್ಟು ಕರ್ಕೊಂಬೈತು ಬಂದೋಡ ಅವೇ ಬಂದಿರೋದು. ಅಲ್ಲೋಡು ಹೆಂಗಾಡ್ತೈತೆ ನೋಡಿದು ಪಕ್ಷಿ ಹಾಕೋದು. ಅವ್ರು ಹಿಂದೆನೇ ಹೋಗ್ಬೇಡ, ಬೆಲ್ಲ ಕಾಣಿಸ್ಬೇಕು. ಇದು ಅಮ್ಮಮ್ಮನ ಅದೇ ಎಷ್ಟೊಂದು ಜನ ಸೌಂಡ್ ಮಾಡ್ರ. ವಾಟ್ ರೀಫಂಡ್ ಆಗುತ್ತೆ.
ಸೇಮ್ ಆಸ್ ಇನ್ ದುಬೈ. ಜೆಮ್ಸ್ಕ್ಯಾಲ್ನಲ್ಲಿ ಪೊಟ್ಯಾಟೊ ಚಿಪ್ಸ್ ತೊಗೊಂಡು ತಿಂತಾ ಇದ್ದೀನಿ. ಖಾರವಾಗಿ ಹೆಂಗಿದೆ ಗೊತ್ತಿಲ್ಲ, ಟೇಸ್ಟ್ ಮಾಡೋಣ ಬನ್ನಿ. ಖಾರ ಇಲ್ಲ, ಒಂಥರ ಸ್ವೀಟ್ ಆಗೈತೆ. ಖಾರ ಚಿಪ್ಸ್ ತೊಗೊಂಡಿರೋದು ನಾನು, ಅಲ್ಲ ಖಾರನೇ ಇಲ್ಲ. ಅಂದರೆ ನಮ್ಮಮ್ಮ ತೋರಿಸ್ರಮ್ಮಮ್ಮ ಏನು ತೊಗೊಂಡೋಳೆ. ಈ ಥರ ಸೊ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರಲ್ಲ, ಸರ್ಟಿಫೈಡ್ ಸಿಲ್ವರ್ ಜುವೆಲ್ಡ್ ಏನೋ ತೊಗೊಂಡಿದ್ದಾಳೆ ಅವಳು. ನಾವೇನೂ ತೊಗೊಂಡಿಲ್ಲ, ಈಗ ಎಲ್ಲ ಇಂಡಿಯಾದಲ್ಲಿ ಸಿಗುವಂಥದ್ದೇ, ಹಂಗಾಗಿ ಏನೂ ತೊಗೊಂಡಿಲ್ಲ. ನಮ್ಮ ಮಮ್ಮಿ ಕಿಟ್ ಕ್ಯಾಟ್ ತಂದು ಕೊಟ್ಟಿದ್ದಾರೆ. ಕಿಟ್ ಕ್ಯಾಟಿನ ಅವೇ ಆ ಪ್ರಿಯಂದು ಬ್ಯಾಗ್ ಇತ್ತು, ಕಾಫಿ ಕಾಣಿಸ್ತಾ ಇಲ್ಲ ಅದಕ್ಕೆ. ಬಿಸಿ ಇರುತ್ತೆ ಮಮ್ಮ, ನೋಡ್ಕೊಳ್ರಿ. ಬಿಸಿ ಇರುತ್ತೆ ನೋಡ್ಕೊಳ್ರಿ. ಅದು ನಮ್ಮ ಅಷ್ಟು ಕಲರ್ ಐತೆ, ಒಂಚೂರು ಖಾರ ಇಲ್ಲ ಅದು. ಸಕ್ಕರೆ ಹೆಂಗೆ ಹಾಕೊಳ್ಳೋದು? ಅಭಿ ಹಾಕೊಡು, ಅಭಿ ಅದು ಬಿಚ್ಬಿಟ್ಟು ಹಾಕದೇನ ಬರಲ್ಲ. ಬಂದರು ಕಾಂಚನ 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 ನೈಸ್. ಗ್ರೂಪಲ್ಲಿ ಒಂದು ವಿಡಿಯೋ ಹಾಕ್ಬಿಟ್ಟಿದ್ದೀನಿ. ನಮ್ಮಮ್ಮ 50 ಸತಿ ನೋಡ್ತಾವ್ರೆ. ಅಮ್ಮ ಯೂಟ್ಯೂಬ್ಗೆ ಹಾಕಿದ್ಮೇಲಾದರೂ ಈ ಥರ ನೋಡಮ್ಮ, ನಂಗೆ ವ್ಯೂಸ್ ಬರುತ್ತೆ. ವಾಟ್ಸಪ್ನ ಎಷ್ಟು ಸತಿ ನೋಡ್ತಾ ಇದ್ದೀರಾ? ನೀನು ಇನ್ನೂ ಯಾವ ಕಾಲಕ್ಕೆ ಹಾಕೋದು ಯೂಟ್ಯೂಬ್ಗೆ? ಏಯ್ ನಡಿ ತಿನ್ನೋ ತಿನ್ನೋಣ, ಬರ್ತೀನಿ ನೋಡು. ಇದು ಇವತ್ತಿಂದು ಲಂಚ್. ಕಾಂತಾರ ಸಾಂಗ್ ಹಾಕಿದ್ದಾರೆ. ಇದು ಲಂಚು, ತಿನ್ನೋಣ ಬನ್ನಿ. ಊಟ ಆಯಿತು ಗೈಸ್, ರೂಮ್ಗೆ ಹೋಗ್ತಾ ಇದ್ದೀವಿ. ಯಪ್ಪ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ. ಇವನು ಎಲ್ಲಿ 7 ನೋಡಿದ್ರೆ ಜ್ಯೂಸ್ ತಗೋತೀನಿ ಅಂತ ಅವನು ಅಂತ. ವಾಕಬಲ್ ಡಿಸ್ಟೆನ್ಸಲ್ಲೇ ನಮ್ಮದು ಲಂಚ್ ಇದ್ದಿದ್ದು, ಆಂಧ್ರ ರೆಸ್ಟೋರೆಂಟ್ ಅಂತ. ಇವಾಗ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಜಸ್ಟ್ 1 ಮಿನಿಟ್ ವಾಕಲ್ಲೇ ನಮ್ಮದು ಹೋಟೆಲ್ ಇದ್ದಿದ್ದು. ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲಿ ಟುಕ್ ಅಂತ ಆಟೋ ರಿಕ್ಷಾಗಳು, ಅದು ಬಂದರೆ ನಮ್ಮ ಬೆಂಗಳೂರಲ್ಲಿ ಎಲ್ಲರೂ ದೊಡ್ಡದು ಕಾರ್ ಹೋದಾಗ ಸೌಂಡ್ ಬರುತ್ತಲ್ಲ, ಆ ಥರ ಬರುತ್ತೆ. ನಾನು ಯಾವ ಕಾರ್ ಹೋಯ್ತು ಅಂತ ಅವಳಿಂದ ತಿರುಗಿ ನೋಡ್ತಿದ್ದೀನಿ. ನೋಡಿದ್ರೆ ಅದು ಆಟೋ ರಿಕ್ಷಾಗಳು. ನಾವು ಹೋಗ್ತಾ ಇವಾಗ ಇಂದಿರಾ ಮಾರ್ಕೆಟ್ಗೆ ಬಂದ್ವಿ. ಒಂದು 10 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಹೊರಟ್ವಿ ಇಮಿಡಿಯೇಟಾಗಿ. ಬಿಕಾಸ್ ವಿ ನೋ ದಿಸ್ ಲಾಸ್ಟ್ 2 ಡೇಸ್ ಅಷ್ಟೇ ನಮಗೆ ತಲೆಂಡಲ್ಲಿದೆ. ನೆಕ್ಸ್ಟ್ ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ. ಹಾಗಾಗಿ ಸೊ ವೈ ಟು ವೇಸ್ಟ್ ದ ಟೈಮ್ ಅಂತ ರೆಸ್ಟ್ ನಾವು ಬೆಂಗಳೂರಿಗೆ ಹೋದ್ಮೇಲೆ ಮಾಡಲೇಬೋದು. ಹಾಗಾಗಿ ನಾವು ಇಮಿಡಿಯೇಟಾಗಿ ಹೋಗ್ತೀವಿ. ವಿ ಆರ್ ಗೋಯಿಂಗ್ ಫಾರ್ ಇಂದಿರಾ ಮಾರ್ಕೆಟ್. ನಾವು 5 ಮಿನಿಟ್ಸ್ ವಾಕ್ ಅಂತ ಹೇಳಿದ್ರು ಅಷ್ಟೇ. ನಾವು ಟ್ಯಾಕ್ಸಿ ತೊಗೊಳ್ಳೋಣ ಅಥವಾ ಏನೋ ಟುಕ್ ಅಂತ ಒಂದು ಟ್ಯಾಕ್ಸಿನ ತೊಗೊಳ್ಳೋಣ ಅನ್ಕೊಂಡ್ವಿ, ಆಟೋ. ಬಟ್ 5 ಮಿನಿಟ್ಸ್ ವಾಕಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಯಾರನ್ನ ಕೇಳಿದ್ರು. ಹಾಗಾಗಿ ವಾಕಲ್ಲೇ ಹೋಗ್ತಾ ಇದ್ದೀವಿ. ಎಲ್ಲರೂ ಬರ್ತಾ ಇದ್ದಾರೆ. ಅಮ್ಮ ಪ್ರಿಯ ಅಲ್ಲ, ನಮ್ಮಮ್ಮ ಪ್ರಿಯ, ಅಮ್ಮ ಹಿಂದೆಗಡೆ ಬರ್ತಾ ಇದ್ದಾರೆ. ನಾನು ಇವನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ಗೋಲ್ಗಪ್ಪ ಕಾಲ ಗೋಲ್ಗಪ್ಪ, ಪಾನಿಪುರಿ. ಆಗಲ್ಲ. ಇಲ್ಲಿ ಕೇಬಲ್ಸ್ ಎಲ್ಲ ಈ ಥರ ಇದೆ. ನನಗೆ ಕಡಿಯೋದಾಗ ಒಂದು ಪ್ರಶ್ನೆ ಕಾಡ್ತಿರೋದು, ಏನಾದ್ರು ಒಂದು ವೈರ್ ಕಟ್ಟಾಯ್ತಂದ್ರೆ ಇವ್ನು ಹೆಂಗೆ ಹುಡುಕ್ತಾನೆ ಅಲ್ಲಿ ಅಂತಲೇ ನನಗೆ ಡೌಟು.
ಶಾಪಿಂಗ್ ಮಾಡಿದ್ವಿ. ಮಕ್ಕಳ ಬೇಕಪ್ಪ ನಿನಗೆ ಕರ್ಕೊಂಡು ಹೋಗು. ಯಾಕೆ ಹೊಳ್ಳಿಲ್ವಾ? ತಗೊಂಡ್ರೆ ಹೊರ್ತು ರಿವ್ಯೂಸ್ ಇನ್ ಕನ್ನಡ. ಇಂದಿರಾ ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ಟಯರ್ಡ್ ಆಗಿ ಕುತ್ಕೊಂಡ್ಬಿಟ್ಟಿದೀವಿ. ನಮ್ಮ ಅಜ್ಜಿನೂ ಪಾಪ ಓಡಾಡ್ತೀನಿ ಅಂತ ಬಂದ್ರು, ಆಗಿಲ್ಲ ಅವ್ರನ್ನ 2 ಅವರಿಂದ ಇಲ್ಲೇ ಕೂರಿಸ್ಬಿಟ್ಟಿದೀವಿ. ನಾವು ಹೋಗೋದು ತಗೊಂಬರೋದು ಅವ್ರ ಕೈಗೆ ಲಗೇಜ್ ಕೊಡೋದು ಆ ಥರ ಮಾಡಿಕೊಂಡು ಶಾಪಿಂಗ್ ಮಾಡಿದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ, ಪ್ರೈಸಿಂಗ್ ಎಲ್ಲನೂ ಸೂಪರ್ ಆಗಿದೆ. ನಾವು ಸುಮ್ಮನೆ ಪುಕೆಟಲ್ಲಿ ಅದು ಇದು ತೊಗೊಂಡು ಯಾಮಾರ್ಬಿಟ್ವಿ ಅನಿಸುತ್ತೆ. ಅಲ್ಲಿ 650 ರುಪೀಸ್ ಹೇಳಿದ್ದೀನಿ, ಇಲ್ಲಿ 250 ರುಪೀಸ್ ಸಿಗ್ತಾ ಇದೆ. ನಾನು ಸುಮ್ಮನೆ ಅಲ್ಲಿ 650 ಕೊಟ್ಟನಲ್ಲ ಅಂತ ನಂಗೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಇಲ್ಲಿ ಅದೇ ಏನು ಪ್ರಾಡಕ್ಟ್ ನಾನು ನೋಡಿದ್ದೀನೋ ಅದು ಸೇಮ್ ಕ್ವಾಲಿಟಿ, ಏನೂ ಚೇಂಜಸ್ ಇಲ್ಲ. ಇಲ್ಲಿ 250 ರುಪೀಸ್. ಬಟ್ ಇವಾಗ ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತಂದರೆ ಲಗೇಜ್ ಜಾಸ್ತಿ ಆಗಿಬಿಡುತ್ತೆ ಅಂತ ಯೋಚನೆ ಮಾಡಿ ಲಿಮಿಟೆಡ್ ಶಾಪಿಂಗ್ ಮಾಡ್ತಾಯಿದ್ದೀವಿ. ಏನೂ ಜಾಸ್ತಿ ತೊಗೊತಾ ಇಲ್ಲ, ಆಲ್ರೆಡಿ ಆಗಿಬಿಟ್ಟಿದೆ. ಮೇ ಬಿ ಎಕ್ಸ್ಟೀಡ್ ಆಗುತ್ತೆ, ನಾವು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡ್ತೀವಿ ಅಂತಲೇ ಅನಿಸುತ್ತೆ. ನೋಡಬೇಕು ಏನಾಗುತ್ತೆ ಅಂತ. ನಾಳೆ ನಮ್ಮದು ಫ್ಲೈಟ್ ಇರೋದು, ಸೊ ಇವತ್ತು ಹೋಗೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ರೆಡಿ ಆಗ್ತೀವಿ ಹೊರಡೋದಕ್ಕೆ. ಕಮ್ಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಫೀಲ್ ಸೋ ಗುಡ್. ತುಂಬ ಚೆನ್ನಾಗಿತ್ತು ಟ್ರಿಪ್ಪು, ಎಂಜಾಯ್ ಮಾಡಿದ್ವಿ, ನಕ್ಕಿದ್ದೀವಿ. ಫುಡ್ಡು ಒಂದು ಇಷ್ಟ ಆಗಿಲ್ಲ ಅಷ್ಟೇ, ಎಕ್ಸೆಪ್ಟ್ ಫುಡ್ ಎಲ್ಲ ಸೂಪರ್ ಆಗಿದೆ. ಮತ್ತೆ ಸಿಗ್ತೀನಿ, ವೇಟ್ ಮಾಡಿ. ರೇಸಿಸಮ್ಮೇ ಇಲ್ಲ, ಒಪ್ಪಗಿರೋರು ಹಾಕೊಂಡ್ರೆ ಹೆಂಗೆ ಕಾಣುತ್ತೆ ಅಂತ ಕ್ಲಿಯರಾಗಿ ತೋರಿಸ್ತಾರೆ. ಅವಳು ನಂದು ನಾನು ಹಾಕೋತಿರಲ್ಲ, ಅವಳು ಜಾಸ್ತಿ ಚಾಕ್ ನೋಡೋದು ಸ್ಟಾರ್ಟ್ ಆಯ್ತು ಅವಳ್ದು. ಸ್ವಲ್ಪ ಸ್ಟಾರ್ಟ್ ಆಯ್ತು ನೋಡೋದು ಅವಳ್ದು. ನೋಡಿ ಹೆಂಗಿರುತ್ತೆ. ಶೋ ಕೊಡೋಕೆ ಹೋಯ್ತಾನೆ, ಶೋ ಕೊಡೋಕೆ ಹೋಯ್ತಾನೆ. ಗಾಯ್ಸ್ ಒಳ್ಳೆ ಸೀನ್ ಏನಂದ್ರೆ ಎಲ್ಲ ಸೂಟ್ ಕೇಸು ಲಿಮಿಟ್ ಎಕ್ಸೀಡ್ ಆಗಿಬಿಟ್ಟಿದೆ. ಇಲ್ಲ ಅವ್ಳು ತಗೊಂಡೇ ಇಲ್ಲ ಅನ್ನೋದ್ರೊಳಗೆ ಅವ್ರು ಇನ್ನೂ ಶಾಪಿಂಗೇ ಮಾಡಿಲ್ಲ. ಅವ್ರದ್ದು ಆಲ್ರೆಡಿ ಎಲ್ಲರೂ ಸೇರಿಸಿ 112 kg. ನಮ್ಮ ಅಜ್ಜಿನ ಸೂಟ್ ಕೇಸೇ ಹಾಕಿಲ್ಲ ಇನ್ನ. ಅವ್ರ ಮನೆಯಿಂದ ಬರ್ಬೇಕಾದ್ರೆ 14 ಇದ್ದು ಅವ್ರದೇ ಬಿಡ್ಸೋದಿಲ್ಲ ಪಕ್ಕ. ನಮ್ಮ ಅಕ್ಕ ನನಗೋಸ್ಕರ 1000 ಬಾತ್ ಹಾಕ್ತೀನಿ ಸೂಟ್ ಕೇಸ್ಗೆ, ಏನು ಬೇಕೋ ತಗೊಂಡ್ಲು. 1000 ರೂಪಾಯಿ ಕೊಟ್ಲು, ಅದಕ್ಕೆ ತಗೊಂಡು ಚೆನ್ನಾಗಿ ಬ್ಯಾಗಿಗೆಲ್ಲ ಏನೇನೋ ಹೇಳ್ತಿದ್ದೀನಿ. ಇರುವ ನಿಮಿಷ ಏರ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಏರ್ಪೋರ್ಟಲ್ಲಿ ಇವಾಗ ಏರ್ಪೋರ್ಟಲ್ಲಿ
1000 ಬಾತ್ ಅಂತ ಎಕ್ಸ್ಟ್ರಾ KGsಗೆ. ಅವಳು ನಂದು ನಾನು ಹಾಕ್ಕೊತೀನಿ, ಅದು ಅವಳು ಒಬ್ಳದ್ದು ಹಾಕೊಂಡ್ರೆ ನಮ್ದೆಲ್ಲ ಫ್ರೀಯಾಗಿ ಹೋಗುತ್ತಲ್ಲ. ಅವಳು ಶೋಕಿಗೆ ಜೋರಾಗೆ ನಂದು ನಾನು ಹಾಕ್ಕೊಂತಿದ್ದಿಲ್ಲ, ಅವಳೊಬ್ಳದ್ದು ಹಾಕೊಂಡ್ರೆ ಸಾಕು ನಮ್ದೆಲ್ಲ ಫ್ರೀಯಾಗಿ ಹೋಗುತ್ತೆ. ನಂದು ಅಮ್ಮ ಮುಂದಿಂದ ಎಷ್ಟು kg ಹೇಳು? ನಂದು ಅಮ್ಮ ಮುಂದಿಂದ 40 kg ಇಲ್ಲಿ, 17 kg ಅಲ್ಲಿ, 54 kg ನಮ್ದು ಏನಾರು ನಾವು ಮಾಡ್ಕೊತೀವಿ. ಇನ್ನು ಅಲ್ಲಿ ನೀವೇನಾರು ಮಾಡ್ಕೊಳ್ರಿ. ಬೇರೆ ರೂಮ್ಗಳೆಲ್ಲ ಇದೆ. ಬ್ಲೂ ಬ್ಯಾಗ್ ಐತೆ ನೋಡಿ, ಅದೇ ಅವ್ಳದ್ದು ದೊಡ್ಡ ಬ್ಲೂ, ಅದು ಫುಲ್ ಆಗ್ಬಿಟ್ಟೈತೆ. ಅದು ಅವಳು ಹಾಕೊಂತೀನಿ ಅಂದಲ್ಲ 1000 ಬಾತು, ದೊಡ್ಡದಲ್ಲ ಅದು, ಅದಕ್ಕೆ ಅವಳು ಹಾಕೊಂಡ್ರೆ ನಮ್ದು ಚಿಕ್ಕದಪ್ಪ, ಆರಾಮಾಗಿ ಫ್ರೀಯಾಗಿ ಹೋಗುತ್ತೆ. ಸರಿ, ಸೊ ರಿಯಲ್ ಅನಿಸುತ್ತೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಲಾಸ್ಟ್ ಬಟ್ ಒನ್ ಡೇ ನಾವು ಎಲ್ಲೋ ಆಚೆ ಹೋಗಿ ಬರ್ತಾಯಿದ್ವಿ, ಸಡನ್ನಾಗಿ ಕಾಲಿಗೇನೋ ಸಿಗಾಕೊಂಡು ನಮ್ಮ ಅಜ್ಜಿ ಬಿದ್ದು ಈ ಥರ ಆಯಿತು. ಬರೀ ಏಟಾಗಿದ್ದಿದ್ರೂ ಪರವಾಗಿಲ್ಲ, 2 ಸ್ಟಿಚ್ ಹಾಕುವಷ್ಟು ಜಾಸ್ತಿ ಏಟಾಯಿತು. ಇದೊಂದು ಆಗಬಾರ್ದಾಗಿತ್ತು ಅನಿಸುತ್ತೆ ನಮ್ಮ ಟ್ರಿಪ್ಪಲ್ಲಿ. ಸೊ ಅಷ್ಟು ದಿವಸದ ಖುಷಿ ಎಲ್ಲನೂ ಪಾಪ ಅವರು ನೋವಲ್ಲಿರೋದು ನೋಡಿ ನಮಗೆ ಒಂಥರ ಆಗ್ತಾಯಿತ್ತು. ಅವ್ರು ಧೈರ್ಯವಾಗೇ ಇದ್ದರು, ಬಟ್ ನಮಗೆ ಅದನ್ನು ನೋಡಿ ತುಂಬ ಕಷ್ಟ ಆಗ್ತಾಯಿತ್ತು. ಇದು ಒಂದು ಆಗಬಾರ್ದಾಗಿತ್ತು ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇಷ್ಟರೊಳಗೆ ಮುಗೀತು ಅಂತ ಸಮಾಧಾನ ಕೂಡ ಮಾಡ್ಕೊಂಡ್ವಿ. ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ಲ ಈಗ. ಶಿ ಈಸ್ ಆಲ್ ರೈಟ್.